ನಂಬುತ್ತೀರಾ? ಅವ್ರು ನಿಮ್ಮೊಟ್ಟಿಗಿದಾರ? ನಿಮ್ಮ ನಡೀತಾರ? ನಿಮ್ಮ ಸ್ನೇಹಿತನಾಗಿದ್ದಾರ? ಆ ಸರ್ವಶಕ್ತನ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಬಂದಿರತಕ್ಕಂಥ ನೀವುಗಳು, ನನಗೆ ಯಾರು ಆಶ್ರಯ ಇಲ್ವಾ, ನನಗೆ ಯಾರು ಕಾಯೋರಿಲ್ವಾ? ಅನೇಕ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅಳೋದುಂಟು. ದೇವರು ಹೇಳ್ತಾರೆ, ಸೇನಾಧೀಶ್ವರದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದಾವೀದ ಅನೇಕ ಸಂದರ್ಭದಲ್ಲಿ ಆತನ ವೇದನೆ ಪಡುವಾಗ, ದುಃಖ ಪಡುವಾಗ ಆತನ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದ, ಆತನ ಪಾದದಲ್ಲಿ ಹೋಗ್ತಾ ಇದ್ದ. ಇವತ್ತು ನಿಮಗೆ ಸಂಕಟ ಸಮಸ್ಯೆಗಳು ಬರುವಾಗ ಮನುಷ್ಯನನ್ನು ಹುಡುಕಬೇಡ್ರಿ, ದೇವರ ಸನ್ನಿಧಾನದಲ್ಲಿ ಬರ್ರಿ. ಯಾಕಂದರೆ ನಮ್ಮ ಸಂಗಡ ಇರುವ ಆತನು. ಇವತ್ತಿನ ದಿನ ಗಂಡ ಸತ್ತೋಗ್ಬೋದು, ಹೆಂಡತಿ ಸತ್ತೋಗ್ಬೋದು, ಮಕ್ಕಳು ಸತ್ತೋಗ್ಬೋದು, ಯಾರೇ ಸತ್ತೋಗ್ಬೋದ್ರು, ದೇವರು ನಿಮ್ಮ ಸಂಗಡ ಇರುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ತಾಯಿ ತನ್ನ ಮಕ್ಕಳು ಮರೆತಾಳೋ, ನಾನಿನ್ನ ಮರೆಯುವುದಿಲ್ಲ. ದೇವರು ಮರೆಯುವಂತ ದೇವರಲ್ಲ. ಮನುಷ್ಯನು ಮಾರ್ಪಡ್ತಾನೆ, ದೇವರು ಮಾರ್ಪಡುವವರಲ್ಲ. ನಿಮ್ಮ ಜೀವಿತದಲ್ಲಿ ಅನೇಕ ಭಾಗದಲ್ಲಿ ನನಗೆ ದೇವರು ಏಕೆ ನನ್ನ ಯೇಸುವಿನ ಕಂಡೆನೆಂಬುದಾಗಿ ನೀವು ದುಃಖ ಪಡೋದುಂಟು. ಆದರೆ ದೇವರು ದುಃಖ ಪಡುತ್ತಾರೆ. ನಾನು ನಿರ್ಮಿಸಿದ ಮಕ್ಕಳು ನನ್ನನ್ನು ದುಃಖ ಪಡಿಸ್ತಾರಲ್ಲ, ನಾನು ನಿಮ್ಮ ಸಂಗಡ ಇದ್ದರೂ ಕೂಡ ನಿಮ್ಗೆ ಅರಿವಿಲ್ಲವೋ? ಅವರು ನಮ್ಮ ಸಂಗಡ ಇರುವ ದೇವರು, ನಮಗೆ ಅನೇಕ ಅದ್ಭುತಗಳನ್ನು ಮಾಡೋದಕ್ಕೆ ಅವರು ಇಷ್ಟಪಡುತ್ತಾರೆ. ಹೃದಯ ನೋಡುವ ದೇವರು ಮಾತ್ರ. ಅವ್ರು ಯಾವಾಗಲೂ ನಿಮ್ಮ ಸಂಗಡ ಇದ್ದಾರೆ. ನನ್ನ ಆತ್ಮೀಯ ಕಣ್ಣಲ್ಲಿ ನೋಡೋದಿಲ್ಲ, ಬರುವಾಗ ಏನೋ ಕೊಡೋದಕ್ಕೆ ಅವರು ನನ್ನ ಆತ್ಮೀಯ ಕಣ್ಣುಗಳನ್ನು ತೆಗೆದು ನಾನು ನೋಡಿದೆ. ಯಾಕೆಂದರೆ ಪ್ರೀತಿ ಉಳ್ಳ ದೇವರು, ಅವರು ತುಂಬ ಪ್ರೀತಿ ಮಾಡ್ತಾರೆ. ಪ್ರತಿಯೊಬ್ಬರ ಮೇಲೆ ಅವರ ಪ್ರೀತಿ ಇರೋದ್ರಿಂದ ನಾವು ಇಂಥ ಉಸಿರಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅನೇಕರು ಯೇಸು ಅರಿಯದಿರತಕ್ಕಂಥ ಮಕ್ಕಳು ನೋಡಿ ಎಷ್ಟು ಫುಟ್ಪಾತಲ್ಲಿದ್ದಾರೆ. ಇವತ್ತು ನಮಗೆ ಎಂಥ ಸ್ಥಳ ಕೊಟ್ಟಿದ್ದಾರೆ. ನಿತ್ಯ ನಿರಂತರವಾದ ದೇಶಗರಮನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಯೇಸು ಆಲಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ಯೋಶುವ 1:5-6 ಹೇಳ್ತಾರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು. ಇವಾಗ ಅನೇಕರು ಹೇಳ್ತಾರೆ, ದೇವದಾಸರು ಮಾತ್ರ ಇರ್ತಾರೆ. ಆದಿ ಕಾಲದಲ್ಲಿದ್ದಂತಕ್ಕಂಥ ಮೋಸೆಯೊಟ್ಟಿಗೆ ಮಾತ್ರ ಇದ್ದರು ಯೇಸು ಸ್ವಾಮಿ. ಅನೇಕ ತಪ್ಪ ಉಪದೇಶ ಮಾಡತಕ್ಕಂಥ ಸೇವಕರನ್ನ ನೋಡಿದ್ದೇನೆ. ಆದ್ರೆ ಯೇಸು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಆ ಜೀವ ಶ್ವಾಸ ಇರೋದ್ರಿಂದನೇ ಹಿಂದೂನೋ ಮುಸ್ಲಿಮೋ ಕ್ರೈಸ್ತರೋ ಯಾವ ಧರ್ಮವಾದರೂ ಸರಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಉಸಿರಾಡತಕ್ಕಂಥ ಉಸಿರು ಅದೇ ಆಗಿದೆ. ಆದ್ದರಿಂದ ಹೇಳ್ತಾರೆ, ಓದಿ ಯೋಶುವ 1:5-6 ವಾಕ್ಯವನ್ನು. ಯೋಶುವ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಹೌದು, ಸಾಕು. ಹಲ್ಲೆಲೂಯಾ. ಏನ್ ಹೇಳ್ತಾರೆ ಅಂದ್ರೆ, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ದೇವರು ಹೇಳುತ್ತಾರೆ, ಮೋಸೆಗೆ ಮಾತ್ರ ಹೇಳಲಿಲ್ಲ, ಪ್ರತಿಯೊಂದು ವಿಶ್ವಾಸಿಗಳಿಗೂ, ಪ್ರತಿಯೊಂದು ದೇವದಾಸರುಗಳಿಗೂ ನಿನ್ನ ಸಂಗಡ ಇರುತ್ತೇನೆ. ಯಾಕೆ ನೀನು ಚಿಂತೆ ಪಡ್ತೀಯಾ? ಅದೇ ಹೇಳುತ್ತೆ, ನಿನ್ನನ್ನು ಕೈ ಬಿಡುವುದಿಲ್ಲ. ಏನೇ ಒಂದು ಚಿಕ್ಕ ಹೋರಾಟ ಬಂದರೆ ಯೇಸುವಿಗೆ ಕಣ್ಣು ಕಾಣಲಿಲ್ಲವಾ, ಕಿವಿ ಕೇಳಲಿಲ್ಲವಾ ಎಂಬುದಾಗಿ ದೇವರನ್ನು ದುಃಖಪಡಿಸ್ತಾ ಇದ್ದೀವಿ. ತನ್ನ ಜೀವಿತದ ಕ್ರೈಸ್ತ ಬಾಂಧವರುಗಳು ದೇವರನ್ನು ದುಃಖಪಡಿಸ್ತಾ ಇದ್ದಾರೆ. ಒಂದು ಚಿಕ್ಕ ಹೋರಾಟ ಬಂದರೆ ಯೇಸು ನಂಬಿ ಏನು ಕಂಡೇನೋ ಅವರನ್ನು ದುಃಖಪಡಿಸ್ತಾ ಇದ್ದೀವಿ. ಆ ಪಾಪಕ್ಕೆ ಒಳಗಾಗುವುದರಿಂದ ದೇವರು ಏನೇ ಮಾಡಿದರೂ ಒಳ್ಳೆಯದನ್ನೇ ನಮಗೆ ಮಾಡಿದರು ಎಂಬುದಾಗಿ ನೀವು ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ಸಂತೋಷಪಡಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಕೈ ಬಿಡುವುದೆಲ್ಲ ಏನು, ದೇವರು ನಮ್ಮನ್ನು ಬಿಟ್ಟು ಬಿಟ್ರಾ, ನಮ್ಮನ್ನು ತೊರೆದು ಬಿಟ್ರಾ, ನಾವು ದೇವರಿಗೆ ಇಷ್ಟವಾಗಲಿಲ್ಲವಾ ಎಂಬುದಾಗಿ ದುಃಖ ಪಡ್ತೀವಿ. ಆದರೆ ಆತನು ತೊರೆಯುವುದಿಲ್ಲ ನಿಮ್ಮನ್ನು. ಯಾಕೆ? ಆತನ ಜೀವ ಶ್ವಾಸ ನಿನ್ನಲ್ಲಿದೆ. ಇವತ್ತು ಉಸಿರಾಡ್ತಾ ಏಸು ಸುತ್ತಕೊಂಡಿದೆಯಾ? ಆ ಯೇಸು ನಿನ್ನಲ್ಲಿದ್ದಾರೆ. ಆತ ನಿನ್ನಲ್ಲಿ ಬಿಟ್ಟು ನೀನು ಏನಾರೋ ಚಿಂತೆ ಮಾಡ್ತಾ ಇದೆಯಾ ಇವತ್ತಿನ ದಿನದಲ್ಲಿ? ಹಲ್ಲೆಲೂಯಾ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಸ್ಥಿರವಾಗಿ ನಿಲ್ಲಕ್ಕಾಗ್ತಾ ಇಲ್ಲ. ಯಾಕೆ ನಿಲ್ಲಕ್ಕಾಗ್ತಾ ಇಲ್ಲ? ಕುಟುಂಬದ ಕುರಿತು ವೇದನೆ, ಕೆಲಸಗಳ ಕುರಿತು ವೇದನೆ, ಸಭೆಗಳಿಗೆ ಪರಿಪೂರ್ಣವಾಗಿ ನಾವು ಒಪ್ಪಿಸಿಕೊಂಡು ಬರದಾರತಕ್ಕಂಥ ಒಂದು ಕಾರಣ ಏನೋ ಇಟ್ಕೊಂಡು ಮೊದಲಿಂದಾಗಿ ಸಭೆಗೆ ಬರೋದಕ್ಕೆ ತಡೆ ಮಾಡ್ತಾನೆ ಸೈತಾನನು. ಆದ್ದರಿಂದ ನೀನು ಧೈರ್ಯವಾಗಿರೋದಕ್ಕೆ ದೇವರು ಇಷ್ಟಪಡ್ತಾರೆ. ಯಾವಾಗಲೂ ಭಯ ಭಯ ಭಯ.
ಬಂದಿರೋರು ಅನೇಕ ಮನಸ್ಸಿನಲ್ಲಿ ಇರ್ಬೋದು ಏನೋ ಒಂದು ಭಯ. ಅಯ್ಯೋ ಇವತ್ತಿನ ದಿನ ಏನಾಗುತ್ತೋ, ನಾಳೆ ದಿನ ಏನಾಗುತ್ತೋ, ಇವತ್ತು ಆರಾಧನೆಗೆ ಬಂದು ಏನೋ ಒಂದು ಸಮಾಧಾನವಾಗಿದೆ, ನಾಳೆ ದಿವಸ ಏನೋ, ಅಯ್ಯೋ ಸಂಜೆ ಆದರೆ ಏನೋ. ಅನೇಕ ಕ್ರೈಸ್ತರೇ ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ನೀವು ಆಟ ಓಡಿಸ್ಕೊಂಡು ಎಷ್ಟು ಸೇವೆ ಮಾಡಿ ಸಂತೋಷವಾಗಿದ್ದಾರೆ ಹೇಗೆ? ಅದಕ್ಕೆ ಫಿಲಿಪ್ಪಿ 4:4 ಹೇಳುವ ಪ್ರಕಾರ ಅವರೊಳಗಡೆ ಇದ್ರೆ ಮಾತ್ರ ದೈವಿಕ ಸಂತೋಷ, ಅವ್ರಿಗೆ ಬಿಟ್ಟು ಹೋದ್ರೆ ಯಾವ ಸಂತೋಷನೇ ಇಲ್ಲ. ಆದ್ದರಿಂದ ಆತನೊಳಗಡೆ ಇರುವಾಗ ಮಾತ್ರ ನಮಗೆ ಸಂತೋಷ. ಅದಕ್ಕೆ ಧೈರ್ಯವಾಗಿರಿ ಎಂಬುದಾಗಿ ದೇವರು ಹೇಳ್ತಾರೆ ಶಿಷ್ಯರನ್ನ, ತಾನು ಹೋಗಿ ಬರುತ್ತೇನೆ ಎಂಬುದಾಗಿ ಮೊದಲನೇ ಮಾತು ಹೇಳಿದ್ದೇನೆಂದ್ರೆ ಭಯ ಪಡಬೇಡ್ರಿ. ಭಯ ಭಯ ಪ್ರತಿಯೊಂದು ಮನುಷ್ಯನಿಗೂ ಭಯ. ಯಾರು ನೋಡಿದ್ರು ಭಯ. ನಾನು ಆರಂಭದಲ್ಲಿ ಹಾಗೆ ರಕ್ಷಣೆ ಬರೋದಕ್ಕಿಂತ ಮುಂಚೆ ಯಾರು ನೋಡಿದ್ರು ಭಯ, ಯಾರು ನೋಡಿದ್ರು ಭಯ. ಯಾಕೆ ಭಯ? ಸೈತಾನ ಕೊಡತಕ್ಕಂಥ ಭಯವಾಗಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾದಂತಕ್ಕಂಥದ್ದು ಯಾವುದು ಗೊತ್ತಾ? ಭಯ ಭಯ. ಏನಾಗುತ್ತೋ ಏನ್ ಬಿಡುತ್ತೋ. ಯಾಕೆ? ದೇವರು ಹೇಳ್ತಾರೆ ನಾನು ನಿನ್ನೊಟ್ಟಿಗಿದ್ದೀನಿ, ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಾರೆ. ಅವ್ರು ನಮ್ಮೊಟ್ಟಿಗೆ ಇರೋದನ್ನ ನಾವು ಮರೆತು ಬಿಡಿದ್ದು ಸೈತಾನನ ಮಾತಿಗೆ ನಾವು ಕಿವಿ ಕೊಡೋರಾಗಿದ್ದೀವಿ. ಇವತ್ತು ಅವನಿಗೆ ಮಾತಿಗೆ ನಾವು ಕಿವಿ ಕೊಡದ್ರಂತೆ ದೇವರ ಬಳಿಗೆ ಬಂದಾಗ ಮಾತ್ರ ನಮಗೆ ಧೈರ್ಯ ಬರುತ್ತೆ, ಒಂದು ನಂಬಿಕೆ ಬರುತ್ತೆ, ಒಂದು ಪರಿಶುದ್ಧತೆ ಬರುತ್ತೆ, ಒಂದು ವಿಶ್ವಾಸ ಬರುತ್ತೆ, ಒಂದು ಪ್ರಾರ್ಥನೆ ಮಾಡಬೇಕೆಂಬುದು ಹಂಬಲ ನಮ್ಮಲ್ಲಿ ಬರುತ್ತೆ. ಹಲ್ಲೆಲೂಯಾ. ಮತ್ತೆ 28:20 ಹೇಳ್ತಾರೆ ಯೇಸು ಕಡೆ ಮಾತು ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮಗೆ ಆಜ್ಞಾಪಿಸಿದ್ದೀನಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ. ಏನ್ ಹೇಳ್ತಾರೆ? ಕೊನೆ ಮಾತು ಅವ್ರು ಹೇಳಿರೋದು, ಎಲ್ಲಾ ದಿನಗಳಲ್ಲೂ ಎಲ್ಲಾ ಕ್ಷಣಗಳಲ್ಲೂ ನಿಮ್ಮ ಸಂಗಡ ಇರುತ್ತೇನೆ. ಇದು ಯಾರು ಇರ್ತಾರೆ ನಿಮ್ ಜೊತೆ? ಯಾರು ಇರ್ತಾರೆ ನಿಮ್ ಜೊತೆ? ಯುಗದ ಸಮಾಪ್ತಿವರೆಗಿರುವ ಆತನೊಬ್ಬನೇ ಯೇಸು. ಹಲ್ಲೆಲೂಯಾ. ನನ್ನ ಬಳಿಗೆ ಯೇಸು ಇದ್ದಾರೆ ಅನ್ನೋರು ಕೈಗಳ ತಟ್ಟಿ ಉಚ್ಚಾರ ದೇವರನ್ನ ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಇದ್ದಾರೆ, ಇಲ್ಲಿ ಸಂಚರಿಸ್ತಾ ಇದ್ದಾರೆ. ನಿನ್ನ ಕುಟುಂಬದ ಜೀವಿತದಲ್ಲಿ ಅವರು ಸಂಚರಿಸುವ ದೇವರಾಗಿದ್ದಾರೆ. ಯುಗದ ಸಮಾಪ್ತಿಯವರೆಗೂ ಒಳ್ಳೆ ಸ್ನೇಹಿತನಾಗಿರುತ್ತಾರೆ. ಆದಿಕಾಂಡ 33:18 ಹೇಳ್ತಾರೆ, ಅಬ್ರಹಾಮನೊಟ್ಟಿಗೆ ಮಾತನಾಡಿ ಎದ್ದು ನಡೆದು ಹೋದರು ಯೇಸು ಸ್ವಾಮಿ. ಅದೇ ಯೇಸು ಇಲ್ಲೂ ಇದ್ದಾರೆ. ಇವರಿಗೆ ಆಲೋಚನೆ ಕೊಡುವ ಕರ್ತನಾಗಿದ್ದಾನೆ. ಸೇವಕರೊಟ್ಟಿಗೆ ಮಾತ್ರ ಮಾತಾಡೋರಲ್ಲ. ನೀನು ಪ್ರಿಯವುಳ್ಳ ಮಗಳು, ನೀನು ಪ್ರಿಯವುಳ್ಳ ಮಗನು. ಹಲ್ಲೆಲೂಯಾ. ನಿನ್ನ ಪೂರ್ತಿಗೆ ಪ್ರೀತಿಸುವವರು ಒಬ್ಬರು ಯೇಸು. ಹಲ್ಲೆಲೂಯಾ. ಆದ್ದರಿಂದ ಯೇಸು ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಕೊನೆಯವರೆಗೂ ನಮ್ಮನ್ನು ಕಾಯುವವರು ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಮತ್ತೆ 24:14 ಹೇಳ್ತಾರೆ, ಕೊನೆಯವರೆಗೂ ತಾಳುವವನೇ ರಕ್ಷಣೆ ಹೊಂದುವನು ಎಂಬುದಾಗಿ. ಕೊನೆಯವರೆಗೂ ದೇವರ ಸಮ್ಮುಖದಲ್ಲಿದ್ದರೆ ಮಾತ್ರ ನಾವು ಪರಲೋಕ ಹೋಗಲು ಸಾಧ್ಯ. ಪರಲೋಕ ಎಂಬುದು ಸಾಧಾರಣವಾದಂಥ ಸ್ಥಳವಲ್ಲ, ವ್ಯಾಪಾರವಾದಂಥ ಸ್ಥಳವಲ್ಲ. ಅಲ್ಲಿಗೆ ಹೋಗಬೇಕಂದ್ರೆ ನಾವು ತಾಳ್ಮೆಯಿಂದ ವಿಧೇಯರಾಗಿ ಭಯಭಕ್ತಿಯೊಟ್ಟಿಗೆ ಪರಿಶುದ್ಧದೊಟ್ಟಿಗೆ ಇರುವಾಗ ಮಾತ್ರ ನಮ್ಮ ಸಂಗಡ ಇರುವವರಾಗಿದ್ದಾರೆ. ಏನೋದು ಭಯ ಇಲ್ಲ, ಭಕ್ತಿ ಇಲ್ಲ. ಸೇವಕರ ಕಂಡ್ರೆ ಭಯ ಬೀಳೋದು ಅಷ್ಟೇ. ದೇವರ ಕಂಡ್ರೆ ಭಯ ಇಲ್ಲದಿದ್ದರೆ ಏನು ಕಾರಣ? ದೇವರಿಗೆ ಭಯಪಡುವ ಭಯವೇ ದೇವರು ಕೊಡುವ ಜ್ಞಾನವಾಗಿದೆ. ಜ್ಞಾನಕ್ಕೆ ಬರೆದ ಪತ್ರಿಕೆಯಲ್ಲಿದೆ. ಹಲ್ಲೆಲೂಯಾ. ಆದ್ದರಿಂದ ಮತ್ತೆ 1:23 ಹೇಳ್ತಾರೆ, ಆತನು ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಎಂದು ಹೆಸರಿನ ಅರ್ಥ. ಆ ಇಮ್ಮಾನುವೇಲ್ ಎಂಬುದಾಗಿ ಹೇಳುವುದಾದರೆ ಆತನು ನಮ್ಮ ಸಂಗಡ ಇದ್ದಾನೆ. ಹಗಲು ರಾತ್ರಿ ನಡೆಯತಕ್ಕಂಥ ಸ್ಥಳಗಳಲ್ಲೂ ಯಾವಾಗಲೂ ಅವರು ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಡುತ್ತಾರೆ. ಯಾಕೆ ನಿಮ್ಮ ಜೊತೆ ಇರಬೇಕು? ಅವರ ರಕ್ತದಿಂದ ತೊಳೆಯಲ್ಪಟ್ಟ ಮಗಳಾಗಿದ್ದೀರಾ. ಅವರೇ ಬೆಲೆ ಕೊಳ್ಳದಾಗದಂತ ಅವರೇ ಪ್ರಾಣಾತ್ಮ ಶರೀರವನ್ನು ಕೊಟ್ಟು ನೀನು ಉಳಿಸಿಕೊಂಡಿದ್ದಾರೆ. ಇದಕ್ಕೆಲ್ಲ ನೀನೇನು ಮಾಡ್ತಾ ಇದೆಯಾ, ನಾನೇನು ಮಾಡ್ತಾ ಇದ್ದೀನ? ಸ್ವಾರ್ಥಿಗಳಾಗಿದ್ದೀವ? ದೇವರಿಗಾಗಿ ಬಿಟ್ಟು ಓಡೋರಾಗಿದ್ದೀವ? ಈ ದೇಶದಲ್ಲಿ ಎಷ್ಟೋ ಆತ್ಮಗಳು ಅಳೆದು ಹೋಗ್ತಾ ಇದೆ, ಕಣ್ಣೀರಲ್ಲಿದ್ದಾವೆ. ಇದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ? ನಾವು ಪ್ರಾಣ ನಮಗೋಸ್ಕರ ಕೊಟ್ಟಿರೋ ದೇವರಿಗೆ ಇಲ್ದಿರೋದು ನಮಗೇನು ಬೇಕು? ಅವ್ರಿಗೋಸ್ಕರ ರಕ್ತ ಸುರಿಸೋದಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಆತನಿಗೋಸ್ಕರ ನೀನು ಓಡೋರಾಗಿದ್ದೀರಾ? ಆತ ನಿನ್ನ ಸಂಗಡ ಇರ್ತಾನೆ, ನಿನಗೆ ಬೇಕಾದಂಥದ್ದೆಲ್ಲ ಕೊಡ್ತಾನೆ. ಅವ್ರಿಗೋಸ್ಕರ ನೀನೇನು ಮಾಡ್ತಾ ಇದೀಯಾ? ಮನೇಲಿ ಹೋದ್ರೆ ಟಿವಿ, ಸೀರಿಯಲ್ ಇದೆಲ್ಲ ನೋಡಿ ನೀನು ಆತ್ಮವನ್ನು ಕರೆಪಟ್ಟ ನರಕಕ್ಕೆ ಹೋಗ್ತೀಯ. ಜಾಗ್ರತೆ ಜಾಗ್ರತೆ. ಯೇಸುಗಾಗಿ ಓಡು. ನಿನ್ನನ್ನು ಪ್ರೀತಿಯ ಮಗನೇ, ಮಗಳೆಂಬುದಾಗಿ ಕರೀತಾರೆ. ನನ್ನ ಮಗನೇ, ನನ್ನ ಮಗಳೇ. ಅದೆಂಥ ಭಾಗ್ಯ ಗೊತ್ತಾ? ಅದೆಂಥ ಆಶೀರ್ವಾದ ಗೊತ್ತಾ ನಿಮಗೆ? ನಾನು ಒಂದು ದಿವಸ, ನೀವು ನಂಬ್ತಿರೋಲ್ಲ ಗೊತ್ತಿಲ್ಲ, ಯೇಸು ಕ್ರಿಸ್ತನ ನಂಬಿ ನನ್ನ ಕಾರ್ಯಗಳು ಅನೇಕ ಇದೆ, ನಾನು ಸತ್ತೋಗ್ತೀನಿ ಸ್ವಲ್ಪ, ನನ್ನ ಜೀವಿತದಲ್ಲಿ ಬದುಕಾಗ್ತಾ ಇಲ್ಲ. ದೇವರು ಹೇಳಿದರು,
ಸ್ನೇಹಿತರೊಂದು ತಾಯಿ ತನ್ನ ಸಂತೈಸುವ ರೀತಿ ನಾನು ಸಂತೈಸ್ತಾ ಇದ್ದೀನಿ ಎಂಬುದಾಗಿ. ಯಾವುದೋ ಒಂದು ಹೋರಾಟ ಬಂದಾಗ ಮರಣವನ್ನು ಹುಡುಕ್ತಾ ಇದ್ದೀವಿ, ನನ್ನನ್ನು ಸೇರಿಸಿ ಹೇಳ್ಕೊಳ್ತಾ ಇದ್ದೀನಿ. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೀವಾ? ಒಂದು ಚಿಕ್ಕ ಹೋರಾಟ ಬಂದರೆ ನಾನು ಸಾಯ್ತೀನಿ ಅಂತ ಸ್ವಭಾವ ನಮ್ಮಲ್ಲಿ ಬರೋದಾದರೆ ನೀನು ಕ್ರಿಸ್ತನಲ್ಲಿಲ್ಲ ಅಂತ ಅರ್ಥ. ಹೋರಾಟಗಳು ಯೋವಾನ್ 8:32 ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಉಪದ್ರವಗಳು ಉಂಟು, ಆದರೂ ದೃಢವಾಗಿರಿ, ನಾನು ನಿನಗೆ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 16ನೇ ಅಧ್ಯಾಯ 20ನೇ ವಾಕ್ಯ ಆ ರೀತಿ ಹೇಳುತ್ತೆ. ಹಲ್ಲೆಲೂಯಾ. ನಮಗೆ ಈ ಲೋಕದಲ್ಲಿ ಪಾಡುಗಳು ಉಂಟು, ಅವಮಾನಗಳು ಉಂಟು, ನಿಂದನೆಗಳು ಉಂಟು, ಅದರ ಮಧ್ಯದಲ್ಲಿ ನಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು 16-18 ವರ್ಷಗಳ ಕಾಲ ನಾನು ಯೇಸುವಿನ ನಂಬಿ ನನ್ನ ಕೈಲಿ ಆದಷ್ಟು ಆತ್ಮಗಳು ಆದಾಯ ಪಡಿಸ್ತಾ ಇದ್ದೀನಿ. ಇವಾಗಲೂ ನನ್ನ ಹೆಂಡತಿ ಹೇಳಿದ್ರು, ಸಭೆ ಆರಂಭಿಸಿರಿ ಅಂತ. ಸಭೆ ಎಂಬುದು ದೇವರ ಕರಿವಿಕೆ ಇರಬೇಕು, ಕಾಯ್ದುಕೊಳ್ಳಬೇಕು. ಯಾಕೆಂದ್ರೆ ಆತನ ಹೇಳೋದು ನನಗೇನು ಗೊತ್ತಾ, ಸಭೆ ಬರತಕ್ಕಂಥ ಆತ್ಮಗಳು ಪರಲೋಕದ